ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನಿದ್ದೀನಿ ಬೈಲೂರಿನ ತೆಂಗರದ ಒಳಗಡೆ ಇರುವಂಥ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಕಾರಣ ನಾನು ಹೀಗೆ ಬೈಲೂರಿಗೆ ಬಂದಿದ್ದೆ, ಕಾರಣ ಇಲ್ಲಿ ವಿರಾಟ ಹಿಂದೂ ಸಮಾವೇಶ ಅಂತೇಳಿ ಒಂದು ದೊಡ್ಡ ಬೃಹತ್ ಪಾದಯಾತ್ರೆ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಆಲ್ಮೋಸ್ಟ್ ಆಗಿ ಮೊದಲು ಈ ನಮ್ಮ ಭಟ್ಕಳದಲ್ಲಿ, ಹಾಗೆ ನಾನು ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೆ. ಇವತ್ತು ನಮ್ಮ ತೆಂಗರದಲ್ಲಿ ಮಾಡ್ತಿದ್ದಾರೆ ಅಂದರೆ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ನನ್ನ ಊರಿನ ಪಕ್ಕದ ಊರೇ, ಜಾಸ್ತಿ ಲಾಂಗ್ ಏನಾಗಲ್ಲ, ನನಗೆ ನಿಯರ್ ಆಗುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ತಯಾರಿ ಜೋರಾಗಿ ನಡೀತಾ ಇತ್ತು. ನಾನು ಕೂಡ ಈ ಕಡೆ ಬಂದಿದ್ದೀನಿ, ನಿಮಗೂ ಕೂಡ ಒಂದು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ 3 ಗಂಟೆಗೆ ಅಥವಾ 3:15 ಈ ಸಮಯದಲ್ಲಿ ಈ ಪಾದಯಾತ್ರೆ ಶುರು ಮಾಡ್ತಾರೆ. ಆವಾಗ ಅದ್ರದ್ದು ಕಂಪ್ಲೀಟಾಗಿ ನಾನು ವಿಡಿಯೋನು ಕೂಡ ಒಂದೇ ಸಲ ಹಾಕುವ ಅಂತೇಳಿ ಈಗ ಜಸ್ಟ್ ಒಂದು ವಿಸಿಟ್ ಮಾಡಿದ್ದೀನಿ, ನೋಡುವ ಯಾವ ಥರ ಇದೆ ಅಂತೇಳಿ ಒಂದು ಚಿಕ್ಕದಾದ ವಿಡಿಯೋ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನಾನು ಪ್ರೆಸೆಂಟಾಗಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹತ್ರನೇ ಇದ್ದೀನಿ. ಈ ದೇವಸ್ಥಾನದಿಂದ ಶುರು ಮಾಡಿದ್ದಾರೆ. ಇಲ್ಲಿಂದ ಆಲ್ಮೋಸ್ಟ್ ಆಗಿ ನಾವು ತೆಂಗರ ತನಕನೂ ಒಂದೇ ಥರ ಈ ಹಿಂದೂ ನಮ್ಮ ದೇವರ ಈ ಧ್ವಜಗಳನ್ನೆಲ್ಲ ಕಟ್ಟಿ ಪ್ರತಿಯೊಬ್ಬರಿಗೂ ದಾರಿಗೆ ಏನೋ ಗೊತ್ತಾಗದೇ ಇರೋ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ದೇವಸ್ಥಾನ ಇದು ನೋಡ್ಬೋದು. ಇಲ್ಲಿಂದ ಶುರುವಾದಂಥದ್ದು ಇನ್ನು ತೆಂಗಾರ ಆ ವೇದಿಕೆ ಏನೋ ಇದೆಯಲ್ಲ, ಆ ವೇದಿಕೆ ತನಕನೂ ಕೂಡ ಇದು ಅದೇ ಥರ ಕಂಟಿನ್ಯೂ ಮಾಡಿದ್ದಾರೆ. ಮನೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಶೋಭಾಯಾತ್ರೆಯವರಿಗೆ ಒಂದು ಖುಷಿ ಕೊಡುವಂಥ ವಿಷಯ ಇದು. ನೋಡ್ಬೋದು, ಅಲ್ಲಿಂದ ಶುರು ಮಾಡಿದ್ರು ನಾವು ನಡಿಲಿಕ್ಕೆ, ಇನ್ನು ಬೈಲೂರು ತನಕನೂ ನಡೀತಾರಂತೆ. ಸೊ ನೋಡುವ ಜನ ಎಲ್ಲ ಯಾವ ರೇಂಜಿಗೆ ಸೇರ್ತಾರೆ ಏನು ಅಂತೇಳಿ. ನೋಡಿ, ಬೈಲೂರು ತೆಂಗಾರು ಎಲ್ಲರಿಗೂ ನಮ್ಮ ಪಾದಯಾತ್ರೆ ಬರುತ್ತೆ. ಅದಾದ ನಂತರ ಇದೇನು ಇಲ್ಲಿ ನೋಡ್ತಾ ಇದ್ದಲ್ಲ, ವಿರಾಟ ಹಿಂದೂ ಸಮಾವೇಶ ಬೈಲೂರು, ಇಲ್ಲಿಂದ ಒಳಗಡೆ ಹೋಗಿ ಇಲ್ಲೊಂದು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾರಂತೆ ರಾತ್ರಿ ನಂತರ. ಈ ಸ್ಟೇಜ್ ಪ್ರೋಗ್ರಾಮ್ಗೂ ಕೂಡ ತುಂಬ ತಯಾರಿ ನಡೀತಾ ಇದೆ ಅಂತ ಹೇಳ್ತಾಯಿದ್ರು. ನೋಡ್ಬೋದು, ಎಲ್ಲ ಬ್ಯಾನರ್ಗಳೆಲ್ಲ ಹಾಕಿದ್ದಾರೆ ನೋಡಿ. ಆ ಕಡೆ ಹೋದರೆ ನಮ್ಮದು ಬೀಚು, ಇಲ್ಲೇ ಲೆಫ್ಟಲ್ಲಿ ಸ್ಟೇಜ್ ಪ್ರೋಗ್ರಾಮೆಲ್ಲ ಇಲ್ಲೇ ನಡೆಯುತ್ತೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ. ನೈಟ್ ಪ್ರೋಗ್ರಾಮೆಲ್ಲ ಇರುತ್ತೆ, ನೈಟ್ ಪ್ರೋಗ್ರಾಮೆಲ್ಲ ಇಲ್ಲೇ ಶುರು ಮಾಡ್ತಾರೆ ಅಂತ ಹೇಳಿದರು. ತಯಾರಿಯನ್ನು ಜೋರಾಗಿ ನಡೀತಾ ಇದೆ. ನೋಡ್ಬೋದು ಗ್ರೌಂಡಲ್ಲಿ ಇನ್ನೇನು ಚೇರೆಲ್ಲ ಬಂದು ನಿಂತಿದೆ. ಈಗೇನೋ ಇದ್ರ ರೆಡಿ ಮಾಡ್ತಾರೆ ಸ್ವಲ್ಪ ಹೊತ್ತಿನಲ್ಲಿ. ಲಕ್ಷ್ಮೀ ನರಸಿಂಹ ದೇವರಿಗೆ ಒಂದು ಪೂಜೆ ಕೊಟ್ಟು ಪ್ರತಿಯೊಬ್ಬರು ಹೊರಗಡೆ ಬಂದು ಭಾರತ ಮಾತೆಯ ಫ್ಲೆಕ್ಸ್ ಏನಿದೆ ಇಲ್ಲಿ ಕಟೌಟು, ಅದ್ರ ಮುಂದೆ ನಿಂತಿದ್ದಾರೆ. ಇದಕ್ಕೂ ಕೂಡ ಈಗ ಪೂಜೆ ಇರುತ್ತೆ ನೋಡಿ. ಈಗ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗೆ ಜನರು ಕೂಡ ಕ್ರೌಡ್ ಜಾಸ್ತಿ ಆಗ್ತಿದೆ. ಜನರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ಹಿಂದೂ ಸಮಾವೇಶ ಅಂದರೆ ಇದೊಂದು ಹೆಮ್ಮೆಯ ವಿಷಯ. ಯಾಕಂದರೆ ನಮ್ಮ ಹಿಂದೂ ಧರ್ಮ ಯಾವುದೇ ಒಂದು ಬೇರೆ ಜಾತಿ ಧರ್ಮ ಏನು ನೋಡೋದು, ನಾವೆಲ್ಲ ಒಂದು ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ಸಾರುತ್ತದೆ ಇಂಥ ಪ್ರೋಗ್ರಾಮು. ಇನ್ನೇನು ನೃತ್ಯದ ಮೂಲಕ ಸ್ಟಾರ್ಟ್ ಆಗಿದೆ ನೋಡಿ ಒಂದು ನಮ್ಮ ಈ ಫಂಕ್ಷನು. ನೋಡ್ಬೋದು, ಜನರೆಲ್ಲ ಸಿಕ್ಕಾಪಟ್ಟೆ ಸೇರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನೋಡ್ತಿದೆ. ಇಂಥ ಒಂದು ಫಂಕ್ಷನ್ ಅಂದರೆ ಇಂಥ ಹಿಂದೂ ಸಮಾವೇಶ, ಇಂಥದ್ರಲ್ಲೆಲ್ಲ ನಾವು ಜಾತಿ ಧರ್ಮ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಬಂದು ಸೇರಬೇಕು. ನೋಡ್ಬೋದು, ನಮಗೆ ನಮ್ಮೂರಿನವರೆಲ್ಲ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ತುಂಬ ಖುಷಿಯಾಗುತ್ತೆ. ಈ ಪುಟಾಣಿ ಮಕ್ಕಳು ನೋಡ್ರು ಇನ್ನೂ ತುಂಬ ಖುಷಿ. ಯಾಕಂದರೆ ಮಕ್ಕಳಲ್ಲಿರುವಂಥ ಒಂದು ಸ್ಪಿರಿಟು ಈಗಿನ ಯುವಕರಲ್ಲಿ ಕಡಿಮೆ ಆಗ್ತಾಯಿದೆ. ಇದೇ ಒಂದು ಬೇಸರದ ಸಂಗತಿ ನೋಡಿ. ನಮ್ಮ ಆಂಜನೇಯ ಅವರು, ಆವಾಗಲೇ ನಾನು ಅವ್ರನ್ನ ಮಾತಾಡ್ಸ್ತಿದ್ದೆ, ಸಿಕ್ಕಾಪಟ್ಟೆ ಶೆಕೆ ಅದ್ರ ಒಳಗಡೆ. ಬಟ್ ಇಂಥ ಸಮಯದಲ್ಲಿ ಇಂಥ ಒಂದು ನೃತ್ಯ ಕೂಡ ಮಾಡ್ತಾಯಿದ್ದಾರೆ. ತುಂಬ ನೋಡ್ಲಿಕ್ಕೆ ಖುಷಿಯಾಗುತ್ತೆ. ಇಲ್ಲಿ ಸ್ವಲ್ಪ ನನಗೆ ನಿಮ್ಮ ವಯಸ್ಸು ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ನೋಡಿ, ನಮ್ಮ ಚಂಡಿ ವಾದ್ಯವರು ಮಾತ್ರ ಸಖತ್ತಾಗಿ ಚಂಡಿ ಬಾರಿಸ್ತಾಯಿದ್ದಾರೆ. ನೋಡಲಿಕ್ಕೆ ಕಣ್ಣು ಸಾಲದು. ಅದಕ್ಕೂ ನಮ್ಮ ಆಂಜನೇಯ ದೇವ್ರದ್ದೊಂದು ಸ್ಟೆಪ್ ಶುರುವಾಗಿದೆ ನೋಡಿ.
ಈಗ ಎಲ್ಲರೂ ನಾವೆಲ್ಲ ಬೈಲೂರು ತೆಂಗಾರ ಹತ್ರ ಬಂದು ರೀಚ್ ಆಗಿದ್ದೀವಿ. ನೋಡ್ಬೋದು ಪ್ರತಿಯೊಬ್ಬರು ಭಾಗವಹಿಸಿದವರೆಲ್ಲ ಸಭಾ ಕಾರ್ಯಕ್ರಮವೂ ಕೂಡ ಒಳಗಡೆ ಬರ್ತಾ ಇದ್ದಾರೆ. ಇನ್ನೂ ತುಂಬ ಜನ ಹಿಂದ್ಗಡೆ ಇದ್ದಾರೆ, ನೋಡ್ಬೋದು ನೀವು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಉಪಹಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಭಾಳ ಖುಷಿಯಾಗುವಂಥ ವಿಷಯ ಇದು. ಹಾಗೆ ಅದ್ರ ಜೊತೆ ಲಸ್ಸಿ ಅನಿಸುತ್ತೆ, ಲಸ್ಸಿ ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಪಾಪ ಭಾಗವಹಿಸಿದವ್ರಿಗೂ ಒಂದು ಖುಷಿ ಇರುತ್ತೆ. ನಾನು ಇಷ್ಟೋ ತನಕ ವೇಟ್ ಮಾಡ್ತಿದ್ದೆ. ನನಗೆ ಮೇನ್ ರೀಸನ್ ಇಷ್ಟ ಆಗಿದ್ದು ಈ ಪ್ರೋಗ್ರಾಮಲ್ಲಿ ಒಂದು ಗೋ ಪೂಜೆ ಇಟ್ಕೊಂಡಿದ್ದಾರೆ. ಭಾಳ ಖುಷಿ ಕೊಡುವಂಥ ವಿಷಯ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಮೇನಾಗಿ ಕಾಯ್ತಿದ್ದಿಂದ ಇದಕ್ಕೋಸ್ಕರ ಆಯಿತು. ಈಗೇನು ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಗೋಪೂಜೆ ಮುಗಿದು ಈಗೇನು ಸಭಾ ಕಾರ್ಯಕ್ರಮ ಕೂಡ ಶುರುವಾಗಿದೆ. ದೀಪ ಹಚ್ಚೋದ್ರ ಮುಖಾಂತರ ಸಭಾ ಕಾರ್ಯನ ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು ತುಂಬ ಜನ ಸೇರಿದ್ದಾರೆ. ಕ್ರೌಡ್ ತುಂಬ ಚೆನ್ನಾಗೇ ಇದೆ. ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ನನ್ನ ಲೆಕ್ಕ ಬೈಲೂರು ತೆಂಗಾರ ಭಾಗ ಹಾಗೆ ನಮ್ಮ ಅಕ್ಕಪಕ್ಕದವರು ಪ್ರತಿಯೊಬ್ಬರು ಇದ್ದಾರೆ ಅನಿಸುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋ ಮುಖಾಂತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.